ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ KPCL ಬಗ್ಗೆ ಇನ್ನೇನು ಸದ್ಯದಲ್ಲೇ ನಿಮಗೆ ಎಕ್ಸಾಮನ್ನು ಅನೌನ್ಸ್ ಮಾಡಿದ್ದಾರೆ ಆ್ಯಂಡ್ ಎಕ್ಸಾಮು ಸಹ ನಡೆಸ್ತಾರೆ. ಸೊ ಈ ಎಕ್ಸಾಮ್ ನಡೆಸ್ಬೇಕಂತಂದರೆ ಫಸ್ಟ್ ಆಸ್ಪಿರೆಂಟ್ಸಿನ ಗುರಿ ಏನಾಗಿರಬೇಕು, ಸಿಲೆಬಸ್ ಕರೆಕ್ಟಾಗಿ ಗೊತ್ತಿರಬೇಕು. ನಾನು ಏನು ಓದಿದ್ರೆ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀನಿ ಅನ್ನೋ ನಾಲೆಡ್ಜ್ ಫಸ್ಟ್ ನಿಮಗಿರಬೇಕು. ಸೊ ಹಂಗಾಗಿ ಇವತ್ತು ನಾನು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಏನು ಬರುತ್ತಲ್ವ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ JE ಪೇಪರ್, JE ಎಲೆಕ್ಟ್ರಿಕಲ್ ಅಂತ ಇಟ್ಕೊಳ್ಳಿ. ಓಕೆ, ಇದೇ ಥರ ನಿಮ್ಮ KPCL ಅವ್ರು ಕರೀತಾರೆ. ಸೊ JE ಎಲೆಕ್ಟ್ರಿಕಲ್ ಪೇಪರಲ್ಲಿ ಬರೋಂಥ ಸಬ್ಜೆಕ್ಟ್ಸ್ ನೋಡೋದಾದರೆ ಆ್ಯಸ್ ಪರ್ DCET 2010 ಪ್ರಕಾರ ನಿಮಗೆ 1ರಿಂದ ಹಿಡಿದು 29 ಸಬ್ಜೆಕ್ಟ್ಸ್ ಇದ್ದಾವೆ. ಎಲ್ಲ 6 ಸೆಮಿಸ್ಟರ್ಸಲ್ಲಿ. ಓಕೆ, ಈ 6 ಸೆಮಿಸ್ಟರ್ಸಲ್ಲಿ ನಾನು ನಿಮಗೆ ಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಸೊ ಈ ಲಿಸ್ಟ್ ನೋಡೋದಾದರೆ ನಿಮಗೆ ಟೋಟಲ್ ಆಗಿ 29 ಸಬ್ಜೆಕ್ಟ್ಸ್ ಇದ್ದಾವೆ. ಈ ಸಬ್ಜೆಕ್ಟ್ಸಲ್ಲಿ ಸರ್ ನಾನು ಎಲ್ಲ ಸಬ್ಜೆಕ್ಟ್ಸು ಓದಬೇಕಾ? ಇಲ್ಲ, ನಾನು ಸ್ವಲ್ಪ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ನೋಡಿ, ಕಮ್ಯುನಿಕೇಷನ್ ಅಂತ ಕೊಟ್ಟಿದ್ದಾರೆ. ಈ ಕಮ್ಯುನಿಕೇಷನ್ ಸಬ್ಜೆಕ್ಟು ಓದೋದು ಬೇಕಾಗಿಲ್ಲ, ಇದನ್ನು ಇಂಟು ಹೊಡೆದ್ಬಿಡೋಣ. ಓಕೆ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಬೇಕಾಗಲ್ಲ ಆ್ಯಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ 2 ಬೇಕಾಗಲ್ಲ. ಓಕೆ, ನಂತರ ಫಿಸಿಕ್ಸ್, ಇಂಜಿನಿಯರಿಂಗ್ ಫಿಸಿಕ್ಸ್ ಟಾಪಿಕ್ಸ್ ಆಲ್ರೆಡಿ ಇದೆ. ಫಿಸಿಕ್ಸಲ್ಲೇ ನಾವು ಡಿಸ್ಕಸ್ ಮಾಡ್ತೇವೆ, ಮತ್ತು ಫಿಸಿಕ್ಸಲ್ಲಿ ಏನು ಕೇಳೋಂಥ ಚಾನ್ಸಸ್ ಇರಲ್ಲ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟುವರ್ಡ್ಸ್ ಕೆಮಿಸ್ಟ್ರಿ ಆ್ಯಂಡ್ ದೆನ್ ಕಮಿಂಗ್ ಟುವರ್ಡ್ಸ್ ಈ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಅಂತ ಬಂದಾಗ ಈ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಏನಿದೆಲ್ಲ, ಈ ಎಲೆಕ್ಟಿವ್ ಸಬ್ಜೆಕ್ಟ್ಸು ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಚೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಮೇಲೆ ತುಂಬ ಕಡಿಮೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಯಾವುದು ಸಬ್ಜೆಕ್ಟು? ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ಸ್, ಅಡ್ವಾನ್ಸ್ ಕಂಟ್ರೋಲ್ ಸಿಸ್ಟಮ್ ಆಲ್ರೆಡಿ ಇದೆ, ಮತ್ತು ಇನ್ನೇನು ಅಡ್ವಾನ್ಸ್ ಕಂಟ್ರೋಲ್ ಸಿಸ್ಟಮ್ ಓದ್ತೀರಾ? ಸೊ ಅದು ಡೀಪಾಗಿ ಬೇಕಾಗುತ್ತೆ ಮತ್ತು ಅನಾಲಿಸಿಸ್ ಮಾಡೋದು, ಸ್ವಲ್ಪ ಇಮೇಜ್ ಪ್ರೊಸೆಸಿಂಗ್ ಹೇಗೆ ಮಾಡ್ತೀರಾ, ಮತ್ತು ಕಂಟ್ರೋಲ್ ಸಿಸ್ಟಮಲ್ಲಿ ಸ್ಟೆಬಿಲಿಟಿನ, ಡ್ಯಾಂಪಿಂಗ್ನಿದೆಲ್ಲ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅನ್ನೋದು ಸಿಸ್ಟಮ್ಸ್ ಬಗ್ಗೆ ನೀವು ಅಡ್ವಾನ್ಸ್ ಕಂಟ್ರೋಲ್ ಸಿಸ್ಟಮ್ಸಲ್ಲಿ ಓದ್ತೀರಾ. ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ಸು ಆಲ್ರೆಡಿ ನೀವು ಈ ಪವರ್ ಜನ್ರೇಷನಲ್ಲಿ ಏನಿದೆಲ್ಲ, ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ಅಂತ ಇಲ್ಲೇನಿದೆ ಅದರಲ್ಲೇ ನೀವು ಓದಿರ್ತೀರ. ಸೊ ಹಾಗಾಗಿ ಮತ್ತೆ ಬೇಕಾಗಲ್ಲ. ಪವರ್ ಕ್ವಾಲಿಟಿ ಮತ್ತು ಹೈ ವೋಲ್ಟೇಜ್ ಇಂಜಿನಿಯರಿಂಗ್, ಎನರ್ಜಿ ಆಡಿಟ್ ಇವೆಲ್ಲ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಈಗ ಇಂಜಿನಿಯರಿಂಗಲ್ಲಿ ತುಂಬಾ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಓದಬೇಕಾಗಿರೋಂಥ ಸಬ್ಜೆಕ್ಟ್ಸ್ ಅದರ್ ದೆನ್ ದಿಸ್ 1, 2, 3, 4, 5, 6 and 7. ಸೊ ಈ 29ನಲ್ಲಿ 7 ಸಬ್ಜೆಕ್ಟ್ಸ್ನ ಮೈನಸ್ ಮಾಡಿದ್ರೆ 22 ಸಬ್ಜೆಕ್ಟ್ಗಳ ಮೇಲೆ ನಿಮ್ಮ ಫೋಕಸ್ ಇರಬೇಕು. ಸೊ ಇದರಲ್ಲಿ ಸರ್ ನಾನು ಯಾವ ಸಬ್ಜೆಕ್ಟ್ಸ್ ಜಾಸ್ತಿ ಓದಿದ್ರೆ ನನಗೆ ಒಳ್ಳೆ ಸ್ಕೋರ್ ಆಗುತ್ತೆ? ಫಸ್ಟ್ ತಗೊಳ್ಳಿ ಬೇಸಿಕ್ಸ್, ತುಂಬ ಹೈ ಇಂಪಾರ್ಟೆನ್ಸ್. ಓಕೆ, ಬೇಸಿಕ್ಸ್ ಆದ ನಂತರ ಈ ಪ್ರೋಗ್ರಾಮಿಂಗು ಅಷ್ಟೇನು ಬೇಕಾಗಲ್ಲ ನಿಮಗೆ. ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಸರ್ಕ್ಯೂಟ್ಸ್ ಏನಿದೆಲ್ಲ ಇದನ್ನು ಸಹ ಇಂಪಾರ್ಟೆಂಟೇ, ಆ್ಯಂಡ್ ಸರ್ಕ್ಯೂಟ್ಸ್. ಓಕೆ, ಆ್ಯಂಡ್ ಮಷಿನ್ಸು, ಎಲೆಕ್ಟ್ರಿಕಲ್ ಅಂತಂದಮೇಲೆ ಮಷಿನ್ಸ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇರಬೇಕಾಗಿರುತ್ತೆ. ಅನಲಾಗ್ ಎಲೆಕ್ಟ್ರಾನಿಕ್ಸು ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬರ್ತವೆ. ಮತ್ತು ಮೆಷರ್ಮೆಂಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಮೆಷರ್ಮೆಂಟ್ಸ್. ಓಕೆ, ಆ್ಯಂಡ್ ನೆಟ್ವರ್ಕ್ ಅನಲಿಸ್ಟ್, ಓಕೆ, ಸರ್ಕ್ಯೂಟ್ಸಲ್ಲೇ ಬರುತ್ತೆ ನಿಮಗೆ. ಮಷಿನ್ಸು ಆಲ್ರೆಡಿ ಹೇಳಿರೋ ಥರ ಮಷಿನ್ಸ್ 1, ಮಷಿನ್ 2 ಅಂತ ಕರಿತಾರೆ ಇದನ್ನೀಗ. ಸೊ ಡಿಜಿಟಲ್ ಎಲೆಕ್ಟ್ರಾನಿಕ್ಸು, ಮೈಕ್ರೋ ಪ್ರೊಸೆಸರ್ ಇವೆಲ್ಲ ಸ್ವಲ್ಪ ಅಂತ ಅಷ್ಟೇನು ಫೋಕಸ್ ಬೇಕಾಗಲ್ಲ. ಮತ್ತು ಎಲೆಕ್ಟ್ರಾನಿಕ್ಸ್, ಪವರ್ ಎಲೆಕ್ಟ್ರಾನಿಕ್ಸಲ್ಲೇ ನಿಮಗೆ ಅನಲಾಗ್, ಡಿಜಿಟಲ್ ಎಲ್ಲ ಬಂದ್ಬಿಡುತ್ತೆ, ಆ ಥರ ಕೇಳ್ತಾರೆ. ಓಕೆ, ಆ್ಯಂಡ್ ಸೊ ಇಷ್ಟು ಸಬ್ಜೆಕ್ಟ್ಸ್ನ ನೀವು ಜಾಸ್ತಿ ಫೋಕಸ್ ಮಾಡೋದ್ರಿಂದ ನಿಮ್ಮ ಸ್ಕೋರು ಅದ್ಭುತವಾಗಿರುತ್ತೆ. ಸೊ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನಾನು ಹೇಳಿರೋಂತಹ ವೀಡಿಯೋನಲ್ಲಿ ಕೊಟ್ಟಿರೋಂತಹ ಮಾಹಿತಿ ನಿಮಗೆ ಲೈಕ್ ಆದಲ್ಲಿ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೂ ಸಹ ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಎಲೆಕ್ಟ್ರಿಕಲ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲರೂ ಶೇರ್ ಮಾಡಿ. ಆ್ಯಂಡ್ ನಾವೊಂದು ಚಾನಲ್ನ ರೆಡಿ ಮಾಡಿದ್ದೀವಿ. ಆ ಚಾನಲ್ಲು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಆ ಚಾನಲಿನ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಆ ಚಾನಲಲ್ಲಿ ಏನು ಡಿಸ್ಕಸ್ ಆಗುತ್ತೆ ಅಂತಂದರೆ, ಆ ಚಾನಲಲ್ಲಿ KPCL ಇಂಪಾರ್ಟೆಂಟ್ ರಿಲೇಟೆಡ್ ಕ್ವಶನ್ಸ್ ಆಗಿರ್ಬೋದು, ಸಮ್ ಮೆಟೀರಿಯಲ್ಸ್ ಆಗಿರ್ಬೋದು, ಅದನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಎಲ್ಲರೂ ಅದರಲ್ಲಿ ಜಾಯ್ನ್ ಆಗಿ, ಸೊ ದಟ್ ಬೆನಿಫಿಟನ್ನು ಪಡೆಯಿರಿ. ಸೊ ಎಲ್ಲ ಥರದ ಬ್ರಾಂಚಸ್ ಅವ್ರಿಗೂ ಸಹ ಅಲ್ಲಿ ಪ್ರಿಪ್ರೇಷನನ್ನು ನಾವು ರೆಡಿ ಮಾಡಿಸ್ತೀವಿ. ಸೊ ದಯಮಾಡಿ ಆ ಚಾನಲ್ನ ಫಸ್ಟ್ ಕ್ಲಿಕ್ ಮಾಡ್ಕೊಂಬಿಟ್ಟು ಇಮಿಡಿಯೇಟಾಗಿ ಇವತ್ತೇ ಫಾಲೋ ಮಾಡಿ. ಪ್ಲೀಸ್ ಫಾಲೋ ದಟ್ ಪರ್ಟಿಕ್ಯುಲರ್ ಚಾನಲ್, ಸೊ ದಟ್ ನಿಮಗೆ ಎಲ್ಲ ಅಪ್ಡೇಟ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಟೇಕ್ ಕೇರ್.